ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪುಲ್ವಾಮಾದಲ್ಲಿ ಏನು ಪ್ರವಾಸಿ ತಾಣದಲ್ಲಿ ಪ್ರವಾಸಕ್ಕೆ ಹೋಗದಂತ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿದಂತ ಭಯೋತ್ಪಾದಕರ ಕೃತ್ಯನ ನಾವೆಲ್ಲರೂ ಇದು ಖಂಡಿಸ್ತೀವಿ. ಅವಾಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳಿದರು, ಭಾರತ ಶಾಂತಿಯುತವಾಗಿರ್ಬೇಕಾದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಭಾರತದಲ್ಲೇ ಇರಿ, ಪಾಕಿಸ್ತಾನಕ್ಕೆ ಯಾರು ಹೋಗ್ಬೇಕನ್ನೋರು ಸ್ವಯಂ ಪಾಕಿಸ್ತಾನಕ್ಕೆ ಹೋಗಿ ಅಂತಂದೇಳಿ ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು. ಅವತ್ತು ಹೇಳಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮಾತು ಇವತ್ತು ಅದು ಸತ್ಯ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹಿಂದೂಗಳ ಮೇಲೆ ವಿನಾಕಾರಣ ಟಾರ್ಗೆಟ್ ಮಾಡಿ ಇದು ನಮ್ಮನ್ನ ಏನು ಅವರು ಕಡೆಗಣಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅವರು ತಗೊಂಡಿದ್ದಾರೆ. ಅಂತ ಭಯೋತ್ಪಾದಕರನ್ನ ನಾವು ಕೂಡ ಖಂಡಿಸ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತವ್ರನ್ನ ಹುಟ್ಟೊಳಗಿಸಬೇಕಂತ ಈ ಮೂಲಕ ಕನ್ನಡ ಕ್ರಾಂತಿ ಸೇನೆ ವಿವಿಧ ಸಂಘಟನೆ ಪರವಾಗಿ ನಾನು ಕೂಡ ಮೋದಿ ಅವರಿಗೆ ಆಗ್ರಹ ಮಾಡ್ತೇನೆ. ಇದು ಮುಂದೆ ಈ ರೀತಿ ಆಗದ ಹಾಗೆ ನಾವು ಏನು ಕೇಂದ್ರದ ಎಲ್ಲ ಆಗಲೇ ಹೇಳಿದ ಹಾಗೆ ಅವರನ್ನ ತಕ್ಕ ಶಾಸ್ತಿ ಮಾಡಿ ಶಾಂತಿ ಸುವ್ಯವಸ್ಥೆ ಎಲ್ಲರೂ ಶಾಂತಿ 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 ಅಂತೀವಿ. 100 ಮಂದಿ ಇರಲ್ಲೇ ನಾವು ಒಬ್ಬರು ಜೀವನ ಮಾಡ್ಬೋದು, ನಮ್ಮ ಕಡೆ ಅವ್ರು ಜೀವನ ಮಾಡಕ್ಕೆ ರೆಡಿ ಇದ್ದೇವೆ. ಅವರು ಜೀವನ ಮಾಡಕ್ಕೆ ಒಳಗೆ ಕುತಂತ್ರ ಮಾಡ್ತಕ್ಕಂಥ ಕುತಂತ್ರ ಬುದ್ಧಿ ಇರೋರಿಗೆ